ನಿನ್ನ ಹೆತ್ತ ತಾಯಿ ಗಾಯತ್ರಿ ದೇವಿನ ಮಾತ್ರ ನೋಡ್ತೀನಿ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅರೆ ಎಲ್ಲಿದ್ದಾರೆ? ಮಾಮ್, ತಲೆ ಕೆಟ್ಟಿದ್ಯಾ ಏನ್ ಅತ್ತೆಗೆ? ಏಯ್, ನನಗ್ ಹುಚ್ಚಿಡ್ದಿಲ್ಲ. ಆತ್ಮನ ಹಿಡಿಬೇಕು, ಬಂದಿರೋ ಅಕ್ಕನ್ನ ಹಿಡ್ಕೋಬೇಕು. ಮಾಮ್ ಪ್ಲೀಸ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಕನ್ನಡಿನಲ್ಲಿ ನೋಡಿ ಅತ್ತೆ. ಈ ಕನ್ನಡಿನ ನೋಡಿದ್ರೆ ಗಾಯತ್ರಕ್ಕ ಕಾಣಿಸ್ತಾರೆ, ಆ ಕಡೆ ನೋಡಿದ್ರೆ ಫೋಟೋ ಕಾಣಿಸ್ತಾ ಇದೆ. ಏನಿದು ಮಾಯೆ? ಧೈರ್ಯ ಇದ್ರೆ ನೇರವಾಗಿ ಕಾಣಿಸ್ಕೊಳಕ್ ಹೇಳು. ಚಾಲೆಂಜ್ ಯಾಕೆ ಬಿಡು ಹೊತ್ತಿಗೆ? ಈ ಗಲಾಟೆಯಲ್ಲಿ ನಾನೇ ಬಲಿಯಾಗಿ ಹೋಗ್ಬಿಡ್ತೀನಿ ಅನ್ನೋ ಅಂತ ಅನಿಸ್ತದೆ. ಎಲ್ಲಿದ್ದೀರಾ ಅಕ್ಕ? ಕಾಣಿಸ್ಕೊಳ್ಳಿ, ನನಗ್ ಕಾಣಿಸ್ಕೊಳ್ಳಿ, ನನ್ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಕಾಣಿಸ್ಕೊಳ್ಳಿ ಅಕ್ಕ. ಇಲ್ಲೇ ಇದ್ದಾರೆ ಅಮ್ಮ ಅವರು. ಎಲ್ಲಿದ್ದಾರೆ? ಈ ಕನ್ನಡಿನಲ್ಲಿ. ನಗ್ಬೇಡಿ, 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 ನಗ್ಬೇಡಿ. ಬೇಡ ಅಂದೆ ತಾನೆ? ವಿಕ್ರಾಂತ, ನಯನಿ, ನೀನು ತಿಳ್ಕೋಬೇಕಾಗಿರೋದು ಅದನ್ನ. ಮಾಮ್, ಕನ್ನಡಿ ಹೊಡೆದ್ಬಿಟ್ರೆ ಕೈ ಗಾಯ ಆಗಿದ್ಯಾ? ಗಾಯ ಆದ್ರೆ ರಕ್ತ ಬರ್ಬೇಕಿತ್ತಲ್ವಾ? ರಕ್ತ ಬರದೇನೆ ಕಪ್ಪುಗೇನೋ ಪುಡಿ ಥರ ಉದುರ್ತಾ ಇದೆಯಲ್ಲ. ಮಾಮ್, ಮಾಮ್, ಅಮ್ಮವ್ರೆ, ನೈನಿ, ಅಮ್ಮ ಬಂದ್ರಾ? ಇಲ್ಲ ಯಜಮಾನ್ರೆ, ತಿಲೋತ್ತಮ ಅತ್ತೆಗೆ ಏನಾದ್ರೂ ಕಾಣಿಸ್ಕೊಂಡ್ರ ಅಂತ ಹೀಗೆಲ್ಲ ಆಡ್ತಿರೋದಕ್ಕೆ ಅಮ್ಮವ್ರು ಬಂದಿದ್ದಾರೇನೋ ಅಂತ ಹಾಕಿ ಕರೆದೆ. ನೀವು ಹುಷಾರು, ಗಾಜಿನ ಪೀಸಿದ್ದ ಚುಚ್ಕೊಳ್ಳುತ್ತೆ. ಈ ಪುಡಿ ಮಸಿ ತರ ಅಂಟ್ಕೋತಿದ್ಯಲ್ಲ. ವಿಚಿತ್ರವಾಗಿದೆ, ನನಗೇನು ಅರ್ಥನೇ ಆಗ್ತಿಲ್ಲ. ವಿಕ್ರಾಂತ, ನಾನು ಇಲ್ಸೋ, ನಾನು ನೋಡ್ತೀನಿ. ನೈನಿ 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 ನೈನಿ, ಒಂದ್ಸಲ ಕರೆದಿದ್ರೆ ನಿಂತ್ಕೋತಿದ್ದೆ ಅಲ್ವಾ ಅಕ್ಕ? ವಿಶಾಲಾಕ್ಷಿ ಅಮ್ಮನವ್ರ ಥರ ನೀನು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀಯ ಅಂತ ಗೊತ್ತು ಬಿಡು. ನಿನ್ ಹೆಸರು ತ್ರಿನೈನಿ ಅಲ್ವಾ? 3 ಸಲ ನೈನಿ ಅಂತ ಕರೆದ್ರೆ ಹೇಗಿರ್ಬೋದು ಅಂತ ಕರ್ದೆ. ವಿಷಯ ಅದಾಗಿರಲ್ಲ ಅಲ್ವಾ ಅಕ್ಕ? ಇನ್ನೇನೋ ಇದೆ ಅಲ್ವಾ? ಅಯ್ಯೋ ನನ್ ಮುದ್ದು ಮುದ್ದು ನೈನಿ, ಹೇಗ್ ಕ್ಯಾಚ್ ಮಾಡ್ದೆ? ನಿನ್ ಮುಖದಲ್ಲಿ ಕುತೂಹಲನ ಕಂಡಿಡಿಯೋದು ಸುಲಭ ಅಕ್ಕ.
ವೆರಿ ಗುಡ್. ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಆ ಮೂರ್ಖರು ಫೋಟೋಗೆ ಹಾರ ಹಾಕಿ ಕುಂಕುಮ ಇಟ್ಟು ಪಿಂಡ ಇಟ್ಮೇಲೆ ಗಾಯತ್ರಿ ಅತ್ತೆ ಬಂದಿದ್ರು ಅಲ್ವಾ? ನೀನ್ ನಿಜ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ ಕೂದ್ಲ ಮೇಲೆ ಆಣೆ, ಅಂದ್ರೆ ನನ್ ಮೇಲೆ ಆಣೆ. ಅಯ್ಯೋ ಅಕ್ಕ, ಯಾಕಂತ ಮಾತೆಲ್ಲ ಆಡ್ತೀಯ? ಸಮಥಿಂಗ್ ಏನೋ ಇದೆ. ನಮ್ಮ ಅಕ್ಕ ಏನ್ ಹೇಳ್ತಿದ್ದಾಳೆ ಅಂತ ವಿಡಿಯೋ ಮಾಡಿ ಅತ್ತೆಗೆ ತೋರಿಸ್ತೀನಿ. ನನ್ ಕೂದ್ಲು ಬಿಡು, ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಯಾವತ್ತು ನನ್ನ ಹಸ್ಬೆಂಡು ನಿನ್ ಕೂದ್ಲು ಚೆನ್ನಾಗಿದೆ ಅಂತ ಹೊಗಳೇ ಇಲ್ಲ. ಅದು ನೆನ್ಪಾದಾಗ್ಲೆಲ್ಲ ನನ್ ತಕ್ಷಣ ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನಾನೇ ನನ್ನನ್ನು ಗುರ್ತಿಡಿಯಕ್ ಆಗಲ್ವೇನೋ ಅಂತ ಭಯ ಆಗಿ ಸುಮ್ಮನಾಗ್ಬಿಡ್ತೀನಿ. ದೇವ್ರಿಗೆ ತಲೆ ಕೂದ್ಲನ್ನ ಮುಡಿ ಕೊಟ್ರೆ ಒಳ್ಳೇದೇ ಅಲ್ವಾ ಅಕ್ಕ? ಸಮರ್ಪಿಸೋಣ, ನಂದು ನಿಂದು ಅಲ್ಲ. ತಿಲ್ಲು ಅಂಟೆ ತಲೆನ್ ಹಿಡ್ಕೊಂಡು 7 ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ನೊಣ್ಣಗ್ ಗುಂಡು ಹೊಡ್ಸೋಣ, ಪೋಸ್ ಕೊಡ್ತಾರಲ್ವಾ? ಇರೋ ವಿಷಯನ್ ಬಿಟ್ಟು ಏನೇನೋ ಮಾತಾಡ್ತಿದ್ದಾಳೆ ಆ ಹಾಸಿನಿ. ಸರಿ, ನಾನು ಗಾಯತ್ರಿಗೆ ಹಾಲು ಕುಡಿಸ್ಬರ್ತೀನಿ. ಅಮ್ಮ, ನಾನ್ ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ಯಾ? ನೀನು ಗಾಯತ್ರಿ ಪುಟ್ಟಿ ಅಂತಿದ್ದ ಹಾಗೆ ನನಗೆ ಗಾಯತ್ರಿ ಅತ್ತೆ ನೆನ್ಪಾಯ್ತು. ಹೇಳು ನೈನಿ, ದೊಡ್ಡತ್ತೆ ಬಂದಿದ್ರು ಅಲ್ವಾ? ನಿಜ ಹೇಳ್ಬೇಕು, ಸುಳ್ಳೆಲ್ಲ ಹೇಳ್ಬಾರ್ದು. ನಂಗೆ ಅದೆಲ್ಲ ಗೊತ್ತಿಲ್ಲ. ಯಾರಿಗೂ ಹೇಳಲ್ಲ ಅಲ್ವಾ? ನನ್ನ ತಾಳಿ ಮೇಲೆ ಆಣೆ, ಕಿತ್ತೋದ್ರೂ ಪರವಾಗಿಲ್ಲ, ಇನ್ನೊಂದು ಮಾಡಿ ಸಾಕೋತೀನಿ. ಅಕ್ಕ, ಹಾಗೆಲ್ಲ ಮಾತಾಡಬಾರ್ದು. ಅಸ್ತು ದೇವತೆಗಳು ಕೇಳಿಸ್ಕೋತಾರೆ. ಏನ್ ಕೇಳಿಸ್ಕೋತಾರೆ ಬಿಡು. ಯಾವತ್ತಾದ್ರೂ ನಿಜ ಮಾಡಿದಾರಾ? ಅಬ್ಬಾ, ಮತ್ತೆ ಟಾಪಿಕ್ ಡೈವರ್ಟ್ ಆಗ್ತಿದೆ. ಹಾಸಿನಿ ಅಕ್ಕ ಒಂದು ವಿಷಯಕ್ಕೆ ಸ್ಟಿಕ್ ಆನ್ ಆಗಲ್ಲ ಅನ್ಸತ್ತೆ. ಅಕ್ಕ, ಆ ವಿಷಯ ಎಲ್ಲ ಯಾಕೀಗ? ನೀನ್ ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ ಅಕ್ಕ. ಹೇಳು ನೈನಿ, ಹೇಳು. ಗಾಯತ್ರಿ ಅಮ್ಮೋರು ಬಂದಿದ್ರು. ನಿಜಾನಾ? ಏನಂದ್ರು? ನನ್ಗೇನು ಹೇಳ್ಬೇಡ ಅಂತ ಹೇಳಿದ್ರು. ಅವ್ರು ಮನ್ಮಾತು ಆಡ್ದೆ ತಿಲೋತ್ತಮ ಅತ್ತೆಗೆ ಹುಚ್ಚ ಹಿಡಿಯೋಗ್ ಮಾಡಿದ್ರು. ಅದಕ್ಕೆ ನಾ ಅತ್ತೆ ಆಗ್ಲೇ ಹಾಗೆಲ್ಲ ಮಾಡಿದ್ದು. ಛೇ, ಪರ್ಮನೆಂಟ್ ಆಗಿ ಹುಚ್ಚಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಉಟ್ಕೊಂಡಿರೋ ಸೀರೆನ ಹರ್ಕೋತಿದ್ರು, ಜೋಕರ್ ತರ ಪೌಡರ್ ಹಚ್ಕೊಂಡು ಅದೇ ಮೇಕಪ್ ಅನ್ಕೊಂಡು ನಮ್ಮನ್ನ ನಗಿಸ್ತಿದ್ರು. ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಿತ್ತು ನೈನಿ. ಹೋಗ್ತಾ ಹೋಗ್ತಾ ನಡೆಯೋದೆಲ್ಲ ಬೇರೆ ಥರನೇ ಇರುತ್ತಕ್ಕ. ಬೇರೆ ಥರ ಅಂದ್ರೆ? ನೇರವಾಗಿ ನೋಡೋವರೆಗೂ ನಮ್ಗೇನು ಗೊತ್ತಾಗಲ್ಲ. ಈ ಕೈಯಿಂದ ಬೂದಿ ಉದ್ರಿದ್ದನ್ನ ಮನೆಯವರೆಲ್ಲ ನೋಡಿದ್ರು ಗಂಟೆ ಅಮ್ಮ. ಅಯ್ಯೋ, ಇವ್ರಿಗೆ ಯಾಕೆ ತೋರಿಸ್ತಾ ಇದ್ದೀರಾ ಮಾಮ್? ಗಂಟೆ ಅಮ್ಮ ಏನು ಡಾಕ್ಟ್ರಾ? ವಲ್ಲಭ, ನೈವೇದ್ಯ ಕೊಡ ಕೈಯನ್ನೇ ನೈವೇದ್ಯಕ್ಕೆ ಬದಲಾಯಿಸ್ತೋಳ್ ನಾನು. ನನ್ನನ್ನ ನೀನು ಹಗುರವಾಗಿ ನೋಡ್ಬೇಡ. ನನಗೇನು ಅರ್ಥ ಆಗ್ತಿಲ್ಲ. ಇವಾಗ ಕೋಸಂಬರಿ ಗೀಸಂಬರಿ ಅಂತ ಪ್ರಸಾದ ಏನಾದರೂ ಕೊಡ್ತೀರಾ? ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರುವಲ್ಲಭ. ಅಲ್ಲ, ನಿಮ್ ಕೈಯಿಂದ ಸುಟ್ಟೋಗಿರೋ ಪುಡಿ ಉದ್ರದಂಗೆ ಉದುರುತ್ತಲ್ಲ, ಅದ್ ಯಾಕೆ ಅಂತ ಹೇಳಲ್ವಲ್ಲ ಮಾಮ್? ಅಷ್ಟಕ್ಕೂ ಅಲ್ಲಿ ಕೈ ಎಲ್ಲಿದ್ಯೋ? ಇನ್ನೇನದು, ಕೈ ಅಲ್ವಾ? ಡೋಂಟ್ ಟಚ್. ಹಾಸಿನಿ ಮುಟ್ಟಿದ್ರೆ ಸರಿಗೆ ಮುಟ್ಟಲ್ಲ ಅಂತ ಬೇಡ ಅಂತೀರಾ? ನಾನು ಅವಳ ಥರ ಅಲ್ವಲ್ಲ ಮಾಮ್? ಅಯ್ಯೋ ಅವಿವೇಕಿ, ಅದು ನಿಮ್ಮಮ್ಮ ನಿನ್ಗೆ ಕೈ ತುತ್ತು ಹಾಕಿದಂತ ಕೈ ಅನ್ಕೊಂಡಿದ್ಯೇನೋ? ಮತ್ತಲ್ವಾ? ಕೈಯಲ್ಲ ಅಂದ್ರೆ ನೀನ್ ಕಾಲ. ದೆವ್ವನ ಓಡಿಸೋದ್ರಲ್ಲಿ, ಆತ್ಮನ ಹಿಡಿಯೋದ್ರಲ್ಲಿ ನೀನ್ ಪಂಟ್ರಿ ಇರ್ಬೋದು. ನಾನು ಯಾವ್ದು ನ್ಯಾಚುರಲ್ಲು ಯಾವ್ದು ಆರ್ಟಿಫಿಷಿಯಲ್ ಅಂತ ನೋಡಿದ್ದೆ ಹೇಳ್ತೀನಿ.
ನಿನ್ ಕೈಯನ್ನ ಇವನು ಪೂರ್ತಿಯಾಗಿ ನೋಡಿದಾನ ತಿಲೋತ್ತಮ? ಇಲ್ಲ, ತೋರಿಸ್ಲಿಲ್ಲ. ಅಯ್ಯ, ನನಗ್ ನಿಮ್ ಕೈ ನೋಡೋದ್ರಿಂದ ಏನ್ ಲಾಭ? ನಾನೇನ್ ಹಸ್ತರೇಖೆನೆಲ್ಲ ನೋಡಿ ಜಾತಕ ಹೇಳೋನಾ? ಅಷ್ಟಕ್ಕೂ ನೀನ್ ಆ ಕೈನ ನೋಡಕ್ಕಾಗತ್ತೇನೋ ಅಯೋಗ್ಯ? ಕೈ ಇಲ್ಲ ಅಂತಿದ್ದೀರಾ, ಮತ್ತೆ ಇದೆ ಅಂತಿದ್ದೀರಾ, ಆಮೇಲೆ ಇನ್ನೊಂದ್ಸಲ ಕೈಯೇ ಅಲ್ಲ ಅಂತಿದ್ದೀರಾ. ಈ ತರ ವಿಚಿತ್ರವಾಗಿ ಮಾತಾಡೋ ಹೆಂಗಸನ್ನ ನಿನ್ನೆ ನೋಡ್ತಿರೋದು. ಬಾಯ್ ಮುಚ್ಚು. ಗಂಟೆ ಅಮ್ಮನ ಹತ್ರ ಹೀಗೆ ಯಾರಾದ್ರೂ ಮಾತಾಡ್ತಾರಾ? ಇವನ್ನ ನೀನಿಲ್ಲಿ ಕರ್ಕೊಂಡ್ ಬಂದಿದೆ ದೊಡ್ಡ ತಪ್ಪು ತಿಲೋತ್ತಮ. ರಾಮೇಶ್ವರಕ್ ಹೋದ್ರು ಜೊತೆಗೆ ಬೆಕ್ಕನ್ ಕರ್ಕೊಂಡ್ ಹೋದ್ರಂತೆ. ನನ್ನ ಬೇಕು ಅಂತೀಯಾ? ಪರವಾಗಿಲ್ಲ ಬಿಡು. ಇದಕ್ ಮೊದ್ಲು ಒಂದ್ಸಲ ಮಾಯಾವಿ ಹುಡುಗಿ ವಿಶಾಲಾಕ್ಷಿ ಕೂಡ ನಾನು ಮಿಯಾವನ ಹಾಗೆ ಮಾಡಿದ್ಲು. ಜೊತೆಗ್ ಸುಮನ ಬೌ ಬೌ ಅಂತಿದ್ಲು. ಆಮೇಲೆ ಮಾಮು ಬೇ ಅಂತ ಇದ್ರು. ಎಲ್ಲಿ ಮಾಮ್, ಇವಾಗ ಒಂದ್ಸಲ ಅನ್ನಿ ನೋಡೋಣ. ಶಟ್ ಅಪ್. ಹೋಗಿ ಕಾರಲ್ಲಿ ಕೂತಿರು, ಬರ್ತೀನಿ. ಬೇಡ ಬಿಡಿ, ಇಲ್ಲೇ ನಿಮ್ ಜೊತೆನೆ ಇರ್ತೀನಿ. ಒಂದು ಮಾತಾಡ್ದೆ ಸೈಲೆಂಟ್ ಆಗಿ ನೋಡ್ತಾ ಇರು. ತಿಲೋತ್ತಮ, ಆ ರಂಗೋಲಿ ಮೇಲೆ ನಿನ್ ಕೈ ಇಡು. ಏನ್ ಕಟ್ ಮಾಡಕ್ ಚಾಕು ತಗೊಂಡ್ರಿ? ನಿಮ್ಮ ನಮ್ಮ ಮಾಮ್ನ ನಿಂಬೆ ಹಣ್ಣು ಕಣೋ, ತಲೆ ಇಲ್ದೇರೋನೆ. ಅಯ್ಯ ಅಯ್ಯ, ಮಾಮ್ ಮಾಮ್. ಉರಿ 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 ಓಂ ಹ್ರೀಂ ಹಂ ಧೂಮ್ ಭಂ ಭೂಮ್. ಕಪಾಲಿ ಸೋಲನ ಕವಚ ಇದು. ಕಪಾಲಿ ಕುಂಡಲಿ ಕವಚ ಕುಂಡಲ. ಓಂ ಹ್ರೀಂ ಭಂ. ಸಹಿಸ್ಕೋಬೇಕು ತಿಲೋತ್ತಮ, ಅರ್ಧ ನಿಮಿಷದಲ್ಲಿ ಎಲ್ಲ ಸರಿ ಹೋಗತ್ತೆ. ಬೂದಿ ಉದ್ರೋದು ನಿಲ್ಲತ್ತೆ. ಓಂ ಹ್ರೀಂ ಬಂ. ಇನ್ನು ಬೂದಿ ಉದ್ರಲ್ಲ ತಿಲೋತ್ತಮ್ಮ, ಜೋಪಾನವಾಗಿ ಹೋಗ್ಬಾ. ಮಾಮ್, ಅಕ್ಕ, ಇಲ್ಲಿದ್ದೀನಕ್ಕ. ಹರ್ಷ, ಕೆಲ್ಸ ಬಿಟ್ಟು ನಿನ್ ಹತ್ರ ಬಂದ್ರೆ ನೀನ್ ಓಡ್ ಹೊಟ್ಟೋಗ್ತೀಯ. ಈ ಸಲ ಓಡೋಗಲ್ಲ ಅಕ್ಕ.
ಆ ದಿನ ನಿನ್ನ ಹೆಸರು ಹೇಳ್ದೆ, ನಿನ್ಗೇನೋ ಆಗಿದೆ ಅಂತ ಹೇಳಿದ ತಕ್ಷಣ ಓಡ್ ಹೊಟ್ಟೋದೆ. ಯಾಕೆ? ಭಯ ಆಯ್ತು ಅಕ್ಕ. ನನ್ನನ್ನು ನೋಡಾ? ನೀವು ನನ್ನನ್ನು ನೋಡಿದ್ರಿ ಅಂತ ಅಕ್ಕ. ಭಯ ಪಡ್ಬೇಡ, ನಾನು ನಿನಗೇನು ಮಾಡಲ್ಲ. ನಿಮ್ಮತ್ತೆ ಏನ್ ಮಾಡ್ತಾರೋ ಅಂತ ಭಯ ಅಕ್ಕ. ಗಾಯತ್ರಿ ಅಮ್ಮೋರ? ದೇವ್ರೇನು ಮಾಡಲ್ಲ ಅಕ್ಕ, ರಾಕ್ಷಸ್ರೇ ಏನ್ ಬೇಕಾದ್ರೂ ಮಾಡೋದು. ತಿಲೋತ್ತಮ ಅತ್ತೆನಾ? ಹಾ ಹೌದಕ್ಕ, ಅವ್ರ ಬಗ್ಗೆ ಹೇಳ್ಬೇಕು ಅಂತಾನೆ ಅವತ್ ಬಂದಿದ್ದು. ಇಲ್ಲಿಗೆ ಯಾರೂ ಬರೋದಿಲ್ಲ, ನೀನ್ ಹೇಳರ್ಷ. ನಿಮ್ಮತ್ತೆ ತಾಂತ್ರಿಕ ವಿದ್ಯೆ ಕಲ್ತ್ಕೊಂಡಿದ್ದಾರೆ. ಎರಡು ಕೈಯನ್ನು ಬೆಂಕಿಲಿಟ್ಕೊಂಡು ಸುಟ್ಕೊಂಡ್ರಕ್ಕ. ಅದಕ್ಕೆನಾ ಅವ್ರು ಹಾಗೆಲ್ಲ ನಡ್ಕೋತಿರೋದು? ಹೌದಕ್ಕ, ಈ ರಹಸ್ಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದೆ. ಇವತ್ತು ನಂಗೆ ಧೈರ್ಯ ಬಂತು. ಒಳ್ಳೆ ಕೆಲಸ ಮಾಡಿದೆ ಹರ್ಷ. ನಿನ್ನ ಸಹಾಯನ ಯಾವತ್ತೂ ಮರೆಯೋದಿಲ್ಲ. ಯಾವ ಕೆಟ್ಟ ಯೋಚನೆಯಿಂದನೋ ಏನೋ ಆ ರಾಕ್ಷಸಿ ದುಷ್ಟಶಕ್ತಿಯಾಗಿ ಬದಲಾಗಿದ್ದಾಳೇನೋ. ನಾನು ಕಂಡುಹಿಡಿತೀನಿ, ಯಾರಿಗೂ ಏನೂ ಹಾನಿ ಆಗದಿರೋ ಥರ ನಾನು ತಿಳ್ಕೊತೀನಿ. ಆದ್ರೆ ಹುಷಾರು ಅಕ್ಕ. ಹರ್ಷ, ಏನಕ್ಕ? ನಿನ್ನ ವಿಷಯದಲ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ. ಬರೋ ಅಮಾವಾಸ್ಯೆ ದಿನ ಎಲ್ಲ ಹೇಳ್ತೀನಿ ಅಕ್ಕ. ತಿಲೋತ್ತಮ ಅತ್ತೆ ಬಗ್ಗೆ ಬೆಳಗ್ಗೆ ಹರ್ಷ ಹೇಳಬೇಕಾದ್ರೆ ಅವನ ಕಣ್ಣಲ್ಲಿ ಭಯ ನೋಡಿದೆ. ಬರೋ ಅಮಾವಾಸ್ಯೆ ದಿನ ಏನು ಹೇಳಬೇಕು ಅಂದ್ಕೊಂಡಿದ್ದಾನೆ? ಇಲ್ಲಿ ನಡೀತಿರೋದಕ್ಕೂ ಬೆಳಗ್ಗೆ ಹುಡುಗ ಹೇಳಿದ್ದಕ್ಕೂ ಸಂಬಂಧ ಇದೆ ಅನಿಸ್ತಿದೆ. ನೈನಿ, ಯಜಮಾನ್ರೆ, ಒಬ್ಬಳೇ ಮಾತಾಡ್ತಿದ್ಯಾ ಅಂತಂದ್ರೆ ಶ್ರಾದ್ದದ ಸಮಯದಲ್ಲಿ ಅಮ್ಮ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅಮ್ಮವ್ರ ಬಗ್ಗೆ, ನಿಮ್ಮನ್ನ ಸಾಕಿರೋ ತಾಯಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡಬೇಕಾಗತ್ತೆ. ಎನಿ ಪ್ರಾಬ್ಲಮ್? ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡ್ಬೋದು, ಆದರೆ ಅವರೇ ಸಮಸ್ಯೆಯಾಗಿ ಬದಲಾಗೋ ಆಗಿದ್ದಾರೆ ಯಜಮಾನ್ರೆ. ಏನು ಹೇಳ್ತಿದ್ಯಾ ನಾನಿ? ಸರ್ಪದ್ವೀಪಕ್ಕೆ ಹೋಗಿ ಬಂದಿರೋ ತಿಲೋತ್ತಮ ಅತ್ತೆನ ಸಾಮಾನ್ಯವಾದ ಮನುಷ್ಯಲು ಅಂದ್ಕೊಂಡ್ರೆ ನಾವು ತಪ್ಪು ತಿಳ್ಕೊಂಡಂಗೆ ಅಂತಿದ್ದೀನಿ. ನಮಗಿಂತ 2 ಪಟ್ಟು ಆಸ್ತಿ ಇರೋದಕ್ಕೆ ನೀನು ಲೆಕ್ಕ ಹಾಕ್ತಾ ಇದೆಯಾ? ಅದ್ರ ಬಗ್ಗೆ ಅಲ್ಲ, ಅವರು ಭಿನ್ನವಾಗಿ ಬದಲಾಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಯಾಕೋ ಅನುಮಾನ ಬರ್ತಿದೆ. ರೂಪ ಬದಲಾಗಿದೆಯಲ್ವಾ? ಅದರಿಂದ ನಷ್ಟ ಏನಿಲ್ಲ. ನೀವು ಗುರ್ತು ಹಿಡ್ದಿದ್ದಕ್ಕೆ ಎಲ್ರಿಗೂ ಸಂತೋಷನೇ. ಆದರೆ ಅವ್ರ ಮನಸ್ಥಿತಿ ಬದಲಾಗಿದೆ, ಅವ್ರ ಯೋಚನೆ ಮಾಡೋ ರೀತಿನೂ ಬದಲಾಗಿದೆ. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಇದಕ್ಕೂ ಮುಂಚೆ ಇದ್ದಿದ್ದು ಮೊಂಡು ತಿಲೋತ್ತಮ ಅತ್ತೆ ಅಲ್ಲ ಅವರು. ಅವರೇ ಬದಲಾಗಿದ್ದಾರೆ, ತುಂಬ ವಿಷಯಗಳನ್ನ ಮುಚ್ಚಿಡ್ತಿದ್ದಾರೆ. ಎಲ್ಲ ಅದನ್ನು ತಿಳ್ಕೊಳ್ಳೋಕೆ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಮಾತಲ್ಲಿ ಹೇಳ್ತಿಲ್ಲ, ಮಾಡಿಬಿಟ್ಟು ತೋರಿಸ್ಬೇಕು ಅಂತ ಅವರು ಅವಕಾಶಕ್ಕೋಸ್ಕರ ಕಾಯ್ತಾ ಇರೋ ಹಾಗಿದೆ. ಅಂದರೆ ಯಾವ ರೀತಿಲಿ? ನಷ್ಟ ಆದರೂ ಪರವಾಗಿಲ್ಲ, ಆದರೆ ತಿಲೋತ್ತಮ ಅತ್ತೆಗೆ ಯಾರು ಕಂಡ್ರೆ ಆಗಲ್ವೋ ಅವ್ರಿಗೆಲ್ಲ ತೊಂದರೆ. ಯಾರನ್ನಾದ್ರೂ ಏನನ್ನಾದ್ರೂ ಟಾರ್ಗೆಟ್ ಮಾಡಿಕೊಂಡು ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಇದೆಯಾ? ಹೇಗೆ ಯೋಚನೆ ಮಾಡ್ತಿದ್ದಾರೋ ನನಗೆ ಊಹೆ ಮಾಡೋಕ್ಕಾಗ್ತಿಲ್ಲ. ನಾಳೆ ಅವ್ರೇನೋ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿನ್ನ 6th ಸೆನ್ಸ್ ಅನ್ಸಿದೆ ಅಂತಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀವು ಹುಷಾರಾಗಿರ್ಬೇಕು. ನನಗಿಂತ ಗಾಯತ್ರಿ ಪುಟ್ಟಿ ಅಂದರೆ ನಮ್ಮಮ್ಮನ ಕಾಪಾಡ್ಕೋಬೇಕು.